ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಅಮೇಯಾತ್ಮನೇ ನಮಃ. ಓಂ ಷಷ್ಟಿರ್ವೀರಾಸೋ ಅತಿಷಡ್ದುಯ್ವೋಯು ವಿಶ್ವೇದಿಂದ್ರಸ್ಯ ವೀರ್ಯಾ ಕೃತಾನಿ ಇಂದ್ರೇಣೈತೆ ತತ್ಸವೋ ವೇವಿಷಾಣ ಆಪೋನ ಸೃಷ್ಟಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 363ನೇಯ ಭಾಗ ಇದು. ಅಲ್ಲಿ ಈ ವಿಷ್ಣು ಸಹಸ್ರನಾಮ ಸ್ತೋತ್ರದ 105ನೇ ನಾಮವಾದಂಥ ಅಮೇಯಾತ್ಮ ಎಂಬ ನಾಮವನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಬೃಹತಿ ಮಂತ್ರವನ್ನು ಕೂಡ ನಾವು ನೋಡಲಿಕ್ಕೆ ತೊಡಗಿದ್ದೇವೆ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತೆ ಅನುಶಾಸನ ಪರ್ವಡಿ ವಿಷ್ಣು ಸಹಸ್ರನಾಮ ಸ್ತೋತ್ರೆ ಯಜಿದಂ ಪಂಚೋತ್ತರಶತತಮಂ ನಾಮ ಅಮೇಯಾತ್ಮ ಇತಿ ಯಾಚ ತತ್ಸಂಬದ್ಧ ಬೃಹತಿ ಏತದ್ವಯಂ ಶ್ರೋತುಕಾಮಾಃ ಸರ್ವೇ ವಯತ್ರ ಉಪತಿಷ್ಠಾಮಹೆ. ಅಮೇಯಾತ್ಮ ಎಂಬ ಶಬ್ದಕ್ಕೆ ಏನು ಅರ್ಥ ಅಂತ ಅನ್ನೋದನ್ನ ಮೊದಲಿಗೆ ನೋಡೋಣ. ಅದಾದ ಬಳಿಕ ಈ ಬೃಹತಿ ಮಂತ್ರಕ್ಕೂ ಮತ್ತೆ ಅಮೇಯಾತ್ಮ ಎಂಬ ಶಬ್ದಕ್ಕೂ ಇರುವಂತಹ ಇನ್ನೂ ಬೇರೆ ಬೇರೆ ಅರ್ಥಗಳು, ಮಂತ್ರ ಮತ್ತು ನಾಮಗಳಿಗಿರುವಂತಹ ಸಂಬಂಧ, ಇದೆಲ್ಲವನ್ನು ಕೂಡ ಈ ಮುಂದೆ ನೋಡೋಣ. ಅಮೇಯಾತ್ಮ ಅಂದ್ರೆ ಯಾರ ವ್ಯಕ್ತಿತ್ವವನ್ನು ತಿಳಿಯುವುದು ಸಾಧ್ಯ ಇಲ್ವೋ, ಆತ್ಮ ಅಂದ್ರೆ ಪರಮಾತ್ಮನ ದೇಹವೂ ಹೌದು, ಮನಸ್ಸು ಕೂಡ ಹೌದು. ಅದನ್ನು ಯಾರು ತಿಳಿಯುವುದು ಸಾಧ್ಯ ಇಲ್ಲವೋ, ಯಾರ ವ್ಯಕ್ತಿತ್ವವನ್ನು ತಿಳಿಯುವುದೇ ಸಾಧ್ಯ ಇಲ್ಲವೋ ಅವನೇ ಅಮೇಯಾತ್ಮ. ಮತ್ತೆ ಅಪರಿಮಿತ ಸಂಖ್ಯೆಯಲ್ಲಿರುವಂತಹ ಯಾವ ಅಸುರರಿದ್ದಾರೆ, ಆ ಅಸುರರೆಲ್ಲರನ್ನೂ ಕೂಡ ಹೊಡೆದಟ್ಟುವವನು, ಅವರಿಗೆ ದುಃಖದಾಯಕ, ಅವರನ್ನ ಓಡಿಸ್ತಾನೆ. ಅದಕ್ಕಾಗಿ ಆತನಿಗೆ ಅಮೇಯಾತ್ಮ ಅಂತ ಇನ್ನೊಂದು ಅರ್ಥವನ್ನು ಕೂಡ ತಿಳ್ಕೊಳ್ಬಹುದಾಗಿದೆ. ಅಮೇಯಾತ್ಮ ಅಂದ್ರೆ ಅಕಾರದಿಂದ ಆ ಭಗವಂತ ತಿಳಿಯಲ್ಪಡುವವನು ಅಂತ ಮತ್ತೊಂದು ಅರ್ಥವೂ ಕೂಡ ಇದೆ. ಎಲ್ಲರಿಗೂ ಆತ್ಮ ಅಂದ್ರೆ ಅಂತರ್ಯಾಮಿನೂ ಕೂಡ. ಇವನು ಅಮೇಯನಾಗಿದ್ದಾನೆ, ತಿಳಿಯಲ್ಪಡದವನು, ಆದರೂ ಕೂಡ ಎಲ್ಲರಿಗೂ ಅಂತರ್ಯಾಮಿಯೂ ಕೂಡ ಆಗಿದ್ದಾನೆ. ಆದ್ರಿಂದ ಇವನನ್ನ ಅಮೇಯಾತ್ಮ ಅಂತ ಶಾಸ್ತ್ರದಲ್ಲಿ ವ್ಯವಹರಿಸಿದ್ದಾರೆ. ಪ್ರತಿಯೊಬ್ಬರು ಜ್ಞಾನಿಗಳು ಯಥಾಶಕ್ತಿ ತಮ್ಮ ಶಕ್ತಿಗನುಸಾರವಾಗಿ ಅವನನ್ನ ತಿಳಿಯಬೇಕು. ಈ ಪರಮಾತ್ಮ ಯಾವತ್ತೂ ಕೂಡ ಜೀವರ ಜೊತೆಗಿದ್ದಾನೆ. ಅಮ ಅಂದ್ರೆ ಜೊತೆಗೆ ಅಂತ ಅರ್ಥ. ಜೀವ ಪರಮಾತ್ಮರಿಬ್ಬರು ಕೂಡ ಈ ನಮ್ಮ ದೇಹದಲ್ಲಿ, ದೇಹವೆಂಬ ಈ ಗಿಡದಲ್ಲಿ ಜೊತೆಗಿದ್ದಾರೆ. ಆದ್ರಿಂದ ಅವರನ್ನ ಜೊತೆಗಿದ್ದಾರೆ ಅಂತ ತಿಳಿಯಬೇಕೇ ಹೊರತು ಅಭಿನ್ನರು ಅಂತ ತಿಳಿಯಬಾರದು. ಅವನು ಅಮಿತವಾದ ಸ್ವರೂಪವುಳ್ಳವನಾದ್ರಿಂದ ಅಮ ಅಂತ ಕರೆಸ್ಕೊಂಡಿದ್ದಾನೆ. ಇಚ್ಛಾ, ಜ್ಞಾನ ಇತ್ಯಾದಿ ರೂಪಗಳುಳ್ಳವನು. ಆದ್ರಿಂದ ಆತನನ್ನ ಅಮೇಯಾತ್ಮ ಅಂತ ನಾವು ತಿಳಿಯಬೇಕು. ಈ ಮಂತ್ರಕ್ಕೆ ಸಾಯಣಾಚಾರ್ಯರು ಮತ್ತು ರಘುನಾಥ ತೀರ್ಥರು ಹಾಗೆ ಭಗವಂತಾಚಾರ್ಯರು ಇವರೆಲ್ಲ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ಈ ಮುಂದೆ ಈಗ ನೋಡೋಣ. ಷಷ್ಟಿರ್ವೀರಾಸೋ ಅತಿಷಡ್ ದೋಯು ಅಂತ ಹೀಗೆ ಮಂತ್ರ. ಇದು ಮೂಲ ಋಗ್ವೇದದಲ್ಲಿ ನಿಗವ್ಯವೋ ಅನವೋ ದೃಶ್ಯವಶ್ಚ ಷಷ್ಟಿಶತ ಸುಷುಪು ಷಟ್ಸಹಸ್ರ ಅನ್ನುವುದು ಪೂರ್ವಾರ್ಧ. ಷಷ್ಟಿರ್ವೀರಾಸೋ ಅತಿಷಡ್ಡುವೋಯು ಅಂತ ಹೀಗೆ ನೋಡ್ತಾ ಇದ್ದೀವಿ, ಇದು ಉತ್ತರಾರ್ಧ. ಪೂರ್ವಾರ್ಧ ನಮಗೆ ವೃಷಾಕಪಿ ಎಂಬ ನಾಮದಲ್ಲಿ ಸೇರಿ ಹೋಗಿದೆ.
ಉತ್ತರಾರ್ಧವನ್ನ ಈಗ ನಾವು ನೋಡ್ತಾ ಇದ್ದೀವಿ. ಕಿಂಚ ಷಷ್ಟಿಸಹಸ್ರ ಸಂಖ್ಯಾಕಾಃ ಅಧಿಷಟ್ ತತೋಪ್ಯಧಿಕ ಕೋಟಿ ಸಂಖ್ಯಾಕಾಶ್ಚ ವೀರಾಸಃ ಅಂತ ರಘುನಾಥ ಸ್ವಾಮಿಗಳು ಅದಕ್ಕೆ ಅರ್ಥ ಬರೆದಿದ್ದಾರೆ. 60,000 ಸಂಖ್ಯೆಯಲ್ಲಿರುವಂಥವರು, ಅಧಿ ಷಟ್ ತಥೋಪ್ಯಧಿಕ ಅದಕ್ಕಿಂತಲೂ ಹೆಚ್ಚಿನ ಕೋಟಿ ಸಂಖ್ಯೆಯಲ್ಲಿ ಇರುವಂಥವರು. ಅಷ್ಟು ಜನ ಪರಾಕ್ರಮಿಗಳು ಈ ಸುದಾಸಸಿ ಭಗವತ್ ಪ್ರೀತಿಂ ಜ್ಞಾತ್ವ, ಸುದಾಸ ಅಂತೇನು ರಾಜ ಇದ್ದ, ಅವನಲ್ಲಿ ಈ ಇಂದ್ರ ಭಗವಂತ ಏನು ಒಂದು ಪ್ರೀತಿಯನ್ನ ತೋರಿಸಿದ, ವಾತ್ಸಲ್ಯವನ್ನು ತೋರಿಸಿದ, ಅದನ್ನ ನೋಡಿ ಈ ಭಗವಂತನ ಸೇವೆಯನ್ನು ಮಾಡಿದರು. ಸುದಾಸನಿಗೂ ಕೂಡ ಅವರು ಸೇವೆಯನ್ನು ಮಾಡಿದರು. ಸುದಾಸ ಭಗವಂತನ ಭಕ್ತ ಅಂತ ಅವನ ಸೇವೆಯನ್ನು ಕೂಡ ಮಾಡಿದರು, ಅವನ ಅನುಯಾಯಿಗಳಾದರು ಅಂತ ಅದರ ಅರ್ಥ. ಈ ಪ್ರಕರಣದಲ್ಲಿ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡಬೇಕಾಗಿತ್ತು. ಸುದಾಸ ಸಹ ಮಹಾತ್ಮ ವರ್ಣನಂ ಕಥಂ ಸಂಗತಂ, ಸುದಾಸ ಅನ್ನುವ ರಾಜನ ಮಹಾತ್ಮ್ಯವನ್ನು ಯಾಕೆ ವರ್ಣನೆ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಬಂದ್ರೆ, ಯಾನ್ಯತ್ರ ಸುದಾಸ ಕೃತಾನಿ ವೀರ್ಯಾಣಿ ತಾನಿ ವಿಶ್ವಾನಿ ಸಮಸ್ತಾನ್ಯಪಿ ಇಂದ್ರಸ್ಯೈವ ತತ್ಪ್ರಸಾದಾತ್ ತತ್ಪ್ರಸಾದಾಯತ್ವಾದಿತಿ ಭಾವ. ಸುದಾಸ ಏನು ಪರಾಕ್ರಮದ ಕೆಲಸಗಳನ್ನು ತೋರಿಸಿದ, ಅವೆಲ್ಲವೂ ಕೂಡ ಈ ಇಂದ್ರನದೇ ಪರಾಕ್ರಮ, ಭಗವಂತನದೇ ಪರಾಕ್ರಮ. ಅದು ಭಗವಂತನ ಅನುಗ್ರಹದಿಂದಲೇ ಈ ಸುದಾಸ ಇದನ್ನೆಲ್ಲವನ್ನು ಮಾಡಿದವನು. ಮತ್ತೆ ಈ ತೃತ್ಸು ಪ್ರಭೃತಯ, ತೃತ್ಸು ಮೊದಲಾದ ರಾಜರು ಹಿಂದೆ ಶತ್ರುಗಳಾಗಿದ್ರು ಈ ಸುದಾಸನಿಗೆ, ಈಗ ಅವರು ಮಿತ್ರರಾಗಿದ್ದಾರೆ. ಪೂರ್ವಂ ಸೃಷ್ಟಾಹ ಸಂಗತಾಹ ಸಂತಹ ವೇವಿಷಾಣಾಹ, ವೇವಿಷಾಣಾಹ ಅಂದ್ರೆ ಯುದ್ಧಕ್ಕಾಗಿ ತೊಡಗಿದವರು ಅಂತ ಅರ್ಥ. ಅವರು ಹಿಂದೆ ಈ ಸುದಾಸನಿಗೆ ವಿರುದ್ಧವಾಗಿ ವರ್ತಿಸಿದ್ರು. ಆಗ ಇಂದ್ರ ಅವರೆಲ್ಲರನ್ನೂ ಸೋಲಿಸಿಬಿಟ್ಟಿದ್ದ. ನೀಚೀಹಿ ಪ್ರದೇಶಾತ್ ಆಪಹ ನ ಆಪಹ ಇವ ಅಧಾವಂತ. ನೀಚೀಹಿ ಅಂತ ಮುಂದಿನ ಸರ್ವಯೋಗ ವಿಸ್ತೃತ ಅನ್ನುವಲ್ಲೇ ನಮ್ಗೆ ಕಾಣಿಸುವಂತ ಶಬ್ದ. ಅಧವಂತ ಅನ್ನೋದು ಕೂಡ ಅಲ್ಲೇ ಕಾಣಿಸ್ತದೆ. ಆದರೆ ರಘುನಾಥ ಸ್ವಾಮಿಗಳು ಅದನ್ನ ಒಟ್ಟಿಗೆ ಸೇರಿಸಿ ಈಗಲೇ ವ್ಯಾಖ್ಯಾನ ಮಾಡಿದ್ದಾರೆ. ಭಗವಂತ ಈ ಸುದಾಸರಾಜನಿಗೆ ಈಗ ಮಿತ್ರರಾಗಿರುವವರು ಹಿಂದೆ ಶತ್ರುಗಳಾಗಿದ್ದವರನ್ನ ಏನು ಹೊಡೆದು ಓಡಿಸಿದ, ಅವರೆಲ್ಲ ಆ ಭಗವಂತನ ಮೂಲಕ ಏಟನ್ನು ತಿಂದವರಾಗಿ, ಈ ನೀರು ಎತ್ತರದ ಪ್ರದೇಶದಿಂದ ಕೆಳಗಿನ ಪ್ರದೇಶಕ್ಕೆ ಹೇಗೆ ಹರಿತದೆ ಹಾಗೆ ನೀರು ಹರಿದು ಹೋಗುವಂತೆ ಅವರೆಲ್ಲರೂ ಕೂಡ ಓಡಿ ಹೋದರು. ಇಷ್ಟು ಅಪರಿಮಿತವಾದಂತಹ, ಯಾರಿಗೂ ತಿಳಿಯಲಿಕ್ಕೆ ಅಸಾಧ್ಯವಾದಂತಹ ಮಹಿಮಾ ಶಕ್ತಿ ಇರುವಂಥವನು ಈ ಭಗವಂತ. ಏವಂ ಅಪರಿಮಿತ ಅನುಭಾವ ಭಗವಾನ್. ತೇನ ಅಮೇಯಾತ್ಮ, ಅಮೇಯ ಆತ್ಮ ಸ್ವರೂಪಂ ಯಸ್ಯ ಸಹ ಇತಿ ನಿರುಕ್ತೇಹೆ. ಅಮೇಯವಾದಂತಹ ಸ್ವರೂಪವುಳ್ಳವನು, ಯಾರಿಗೂ ತಿಳಿಯಲಿಕ್ಕೆ ಆಗದೇ ಇರುವಂತಹ ಸ್ವರೂಪವುಳ್ಳವನು ಅಂತ ಹೀಗೆ ಅಮೇಯಾತ್ಮ ಎಂಬ ಶಬ್ದಕ್ಕೆ ಅರ್ಥ ಆಗ್ತದೆ. ಶತ್ರುಗಳನ್ನು, ತನ್ನ ವಿರೋಧಿಗಳನ್ನು, ತನ್ನ ಭಕ್ತರ ವಿರೋಧಿಗಳನ್ನು ಎಲ್ಲರನ್ನೂ ಕೂಡ ನಾಶ ಮಾಡ್ತಾನೆ, ಭಕ್ತರನ್ನು ಎತ್ತಿ ಹಿಡಿತಾನೆ. ಅದಕ್ಕಾಗಿ ಆತ ಅಮೇಯಾತ್ಮ ಅಂತ ಕರೆಸ್ಕೊಂಡಿದ್ದಾನೆ. ಇದು ರಘುನಾಥ ಸ್ವಾಮಿಗಳು ಅದಕ್ಕೆ ಮಾಡಿದಂಥ ಅರ್ಥ. ಈ ರಘುನಾಥ ಸ್ವಾಮಿಗಳು ಮಾಡಿದ ಅರ್ಥ ಮತ್ತು ಸಾಯಣಾಚಾರ್ಯರು ಹೇಳಿದಂಥ ಅರ್ಥ ಇವೆಲ್ಲವೂ ಕೂಡ ಒಂದೇ ರೀತಿಯಾಗಿವೆ. ಷಟ್ ಸಹಸ್ರಾಣಿ ಷಷ್ಟಿಚ ಅಧಿ ಷಟ್. ಇಷ್ಟ ದೊಡ್ಡ ಸಂಖ್ಯೆಯಲ್ಲಿದ್ದಂಥ ಆ ಸುದಾಸನ ಶತ್ರುಗಳು ಅವರೆಲ್ಲ ಈಗ ಮಿತ್ರರಾಗಿದ್ದಾರೆ, ಹಿಂದೆ ಅವನಿಗೆ ವಿರೋಧಿಗಳಾಗಿದ್ದರು. ಭಗವಂತ ಈ ಸುದಾಸನಲ್ಲಿ ತೋರಿಸಿದ ವಾತ್ಸಲ್ಯವನ್ನು ಗಮನಿಸಿ ಅವರು ಇವನಿಗೆ ಅನುಯಾಯಿಗಳಾಗಿಬಿಟ್ರು ಅಂತ ಅದರ ಅರ್ಥ. ಹೀಗೆ ಸಾಯಣಾಚಾರ್ಯ ಹೇಳಿದಂತಹ ಅರ್ಥ ಮತ್ತೆ ರಘುನಾಥ ತೀರ್ಥರು ಹೇಳಿದಂತಹ ಅರ್ಥ ಇಲ್ಲಿ ಒಂದೇ ರೀತಿಯಾಗಿ ಕಾಣಿಸ್ತದೆ. ಮುಂದೆ ಈ ಮಂತ್ರಕ್ಕೆ ಭಗವಂತಾಚಾರ್ಯರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಭಗವಂತಾಚಾರ್ಯರ ವ್ಯಾಖ್ಯಾನದಲ್ಲಿ ಈ ಅಮೇಯಾತ್ಮ ಎಂಬ ನಾಮಕ್ಕೆ ಸಂಬಂಧಪಟ್ಟಂತೆ
ಇರುವುದು ನಿಭೋಜನ ಸುದಾಸೆ ಯಸ್ತಿಗ್ಮಶೃಂಗೋ ವೃಷಭೋ ನ ಭೀಮ ಏಕಃ ಕೃಷ್ಟಿಶ್ಚಾವಯತಿ ಪ್ರವಿಶ್ವ ಯಶಶ್ವತೋ ಅದಾಶು ಅಂತ ಬೇರೊಂದು ಮಂತ್ರ. ಆ ಮಂತ್ರದ ವ್ಯಾಖ್ಯಾನವನ್ನು ನಾವು ಮುಂದೆ ನೋಡ್ತೇವೆ. ಈಗ ಈ ಪ್ರಸ್ತುತ ಮಂತ್ರಕ್ಕೆ ರಘುನಾಥ ತೀರ್ಥರು ಏನು ಅರ್ಥ ಹೇಳಿದ್ದಾರೆ ಅನ್ನೋದು ನೋಡಿದ್ದೇವೆ. ಈಗ ಭಗವಂತಾಚಾರ್ಯರು ಅದೇ ಮಂತ್ರಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದು ನೋಡೋಣ. ಅಮೇಯರಾದಂತಹ ಅಪರಿಮಿತ ಸಂಖ್ಯೆಯಲ್ಲಿರುವಂತಹ ಈ ದುಷ್ಟರೆಲ್ಲರನ್ನು ದುಃಖಕ್ಕೆ ಈಡು ಮಾಡುವವನು. ಅಮೇಯ ಅಂದ್ರೆ ಅಪರಿಮಿತರಾದವರು. ಆತ್ಮ ಅಂದ್ರೆ ಆ ತಮಯತೆ, ಅವರನ್ನು ದುಃಖಕ್ಕೆ ಈಡು ಮಾಡುವವನು ಅನ್ನೋ ಅರ್ಥವನ್ನ ವರ್ಣನೆ ಮಾಡಿದವರು ಭಗವಂತಾಚಾರ್ಯರು. ಅವ್ರನ್ನೆಲ್ಲರನ್ನು ಕೂಡ ಓಡಿಸುವವನು. ಇದು ಅಮೇಯಾತ್ಮ ಅನ್ನೋದಕ್ಕೆ ಶತ್ರು ಸಂಹಾರಕ ಅಂತ ಒಂದರ್ಥ. ಮುಂದೆ ಈ ನಾಮದ ವ್ಯಾಖ್ಯಾನ. ಇಂದ್ರಸ್ಯ ಅಂದ್ರೆ ಆ ಸರ್ವೇಶ್ವರನಾದ ಭಗವಂತ, ಪರಮೇಶ್ವರನಾದ ಭಗವಂತ ಮಾಡಿದ ಎಲ್ಲಾ ಥರದ ಪರಾಕ್ರಮಗಳನ್ನು ಕೂಡ ಈ ದೇವತೆಗಳು, ವೀರಾಹ ಅಂದ್ರೆ ಕೆಲವರು ದೇವತೆಗಳು, ಪರಾಕ್ರಮಿಗಳಾದಂತಹ ಬಲಶಾಲಿಗಳಾದ ದೇವತೆಗಳು, ಆ ದೇವತೆಗಳು ಈ ಭಗವಂತನ ಪರಾಕ್ರಮವನ್ನ ಪ್ರಶಂಸಿಸಿದರು ಅಂತ ವರ್ಣನೆ ಮಾಡ್ತಾರೆ. ಷಡಧಿಕ ಷಷ್ಟಿ ಸಂಖ್ಯಾಕಾಹ 66 ಜನ ದೇವತೆಗಳು ಭಗವಂತನ ಪರಾಕ್ರಮಗಳನ್ನ ಹಾಡಿ ಹೊಗಳ್ತಾರೆ ಅಂತ ಅವರ ತಾತ್ಪರ್ಯ ಇದೆ. ಅದು 66 ಅನ್ನೋ ಸಂಖ್ಯೆ ಯಾವುದು? 49 ಜನ ಮರುತ್ತುಗಳು, ಮತ್ತೆ 11 ಜನ ಆದಿತ್ಯರು, ಅಲ್ಲಿಗೆ 60 ಆಯಿತು. ಮುಂದೆ ಬ್ರಹ್ಮ, ವಾಯು, ಸರಸ್ವತಿ, ಭಾರತಿ, ಗರುಡ ಮತ್ತು ಶೇಷ, ಹೀಗೆ 66 ಜನ ದೇವತೆಗಳು. ಇವರೆಲ್ಲರೂ ಕೂಡ ಆ ಭಗವಂತ ಮಾಡಿದ ಪರಾಕ್ರಮಗಳನ್ನು ಪ್ರಶಂಸಿಸಿದರು, ಅದನ್ನ ವೇದಾದಿಗಳ ಮೂಲಕ ಹಾಡಿ ಹೊಗಳಿದರು ಅಂತ ಅದರ ತಾತ್ಪರ್ಯ. ದುವೋಯವಹ ಅಂತದು ಬಹುವಚನ. ದುವೋಯವು ಅಂತ ಅದರ ಏಕವಚನ. ದುವೋಯು ದುವೋಯವಹ ಅಂತ ಹೀಗೆ ಶಂಭು ಶಂಭವಃ ಅಂತ ನಡೆದಂತೆ ಉಕಾರಾಂತವಾದ ಶಬ್ದ ಅದು. ವಸ್ತುತಃ ದುವೋಯವಹ ಪೂಜಕರು ಆದರು ಅಂತ ಆಗಬೇಕಾಗಿತ್ತು. ಆದರೆ ಬಹುವಚನ ಇಲ್ಲಿ ವೇದದಲ್ಲಿ ಬಂದಿಲ್ಲ. ಕೆಲವು ಕಡೆ ಏಕವಚನದಲ್ಲಿ ಬರಬೇಕಾದಲ್ಲಿ ಬಹುವಚನವನ್ನು, ಕೆಲವು ಕಡೆ ಬಹುವಚನ ಬರಬೇಕಾದಲ್ಲಿ ಏಕವಚನವನ್ನು ಹೇಳ್ತಿರ್ತಾರೆ. ಹಾಗೆ ಇಲ್ಲೂ ಕೂಡ ಆ ಬಹುವಚನ ದುವೋಯವಹ ಅಂತ ಆಗದೆ ದುವೋಯು ಅಂತ ಆಗಿದೆ ಅಂತ ನಾವು ಅದನ್ನು ಭಾವಿಸಬೇಕು. ಇದು ಷಷ್ಟಿರ್ವೀರಾಸೋ ಅಧಿಷಟ್ ದುವೋಯು ವಿಶ್ವೇದಿಂದ್ರಸ್ಯ ವೀರ್ಯಾಕೃತಾನಿ ಅನ್ನೋದರ ವ್ಯಾಖ್ಯಾನ ಆಯಿತು. ಇಂದ್ರೇಣೇತೆ ತತ್ಸವೋ ವೇವಿಷಾಣ ಆಪೋನ ಸೃಷ್ಟಾಹ ಅನ್ನೋದಕ್ಕೆ ಭಗವಂತಾಚಾರ್ಯ ಏನು ಹೇಳ್ತಾರೆ ಅರ್ಥವನ್ನು ನೋಡಬೇಕು. ವೇವಿಷಾಣರು ಅಂದ್ರೆ ಎಲ್ಲ ಕಡೆ ಹರಡಿ ಹೋದವರು, ಜಗತ್ತಿಗೆ ಉಪದ್ರವ ಕೊಡ್ಲಿಕ್ಕಾಗಿ ಹರಡಿ ಹೋದವರು ಈ ದುಷ್ಟರಾದಂತಹ ದೈತ್ಯರು. ದುರ್ಮಿತ್ರರು ಅಂದ್ರೆ ಅವರೇ ಶತ್ರುಗಳು. ಅವರು ಈ ಭಗವಂತನಿಂದಲೇ ಸೃಷ್ಟರಾದವರು. ಇಂದ್ರೇಣೈತೆ ತತ್ಸವೋ ವೇವಿಷಾಣಾಹ ಆಪೋನ ಸೃಷ್ಟಾಹ ಆಪೋನ ಸೃಷ್ಟಾಹ ಅಧವಂತ ನೀಚೀಹಿ. ಹಿಂದೆ ನಾವು ಸಾಯಣಾಚಾರ್ಯರ ಅರ್ಥ ಮತ್ತು ರಘುನಾಥ ತೀರ್ಥರ ಅರ್ಥವನ್ನು ನೋಡಿದ್ದೇವೆ. ಭಗವಂತನಿಂದ ಪ್ರಹೃತರಾಗಿ ಎತ್ತರ ಪ್ರದೇಶದಿಂದ ಕೆಳ ಪ್ರದೇಶಕ್ಕೆ ನೀರು ಹರಿದು ಹೋಗುವಂತೆ ಇವರೆಲ್ಲರೂ ಕೂಡ ಹರಿದು ಹೋದರು. ಆಪಹ ನ ಅಂದ್ರೆ ನೀರಿನಂತೆ. ಆಪಹ ನ ಅಂತಿದೆ, ಆಪಹ ನ ಅಂದ್ರೆ ನೀರಿನಂತೆ. ನೀಚಿಹಿ ಅಧವಂತ ಅಂತ ಮುಂದಿನ ಮಂತ್ರದಲ್ಲಿ ಬಂದಿದೆ. ಅದನ್ನು ಇದರ ಜೊತೆಗೆ ಸೇರಿಸ್ಕೋಬೇಕಾಗ್ತದೆ. ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲೂ ಕೂಡ ಈ 105ನೇ ಬೃಹತಿ ಮಂತ್ರ ಷಷ್ಟಿರ್ವೀರಾಸು ಅಂತ ಪ್ರಾರಂಭ ಕಂಡು ಆಪೋನ ಸೃಷ್ಟಾಹ ಅಂತ ಕೊನೆಗೊಂಡಿದ್ರು ಕೂಡ ಮಂತ್ರದ ಅನ್ವಯಾರ್ಥ ಪೂರ್ಣ ಆಗುವುದಕ್ಕಾಗಿ ಮುಂದಿನ ಅಧವಂತ ನೀಚಿಹಿ ಅನ್ನೋದನ್ನ ಅಲ್ಲಿ ಸೇರಿಸಿಕೊಂಡಾಗ ಮಾತ್ರ ಅನ್ವಯಾರ್ಥ ಪೂರ್ಣ ಆಗ್ತದೆ. ಹೀಗೆ ಭಗವಂತನಿಂದ ಪ್ರಹಾರವನ್ನು ಕಂಡು ಅವರೆಲ್ಲರೂ ಕೂಡ ಓಡಿ ಹೋದರು ಅಂತ ಅದರ ಅಭಿಪ್ರಾಯ. ಇದಿಷ್ಟು ಭಗವಂತಾಚಾರ್ಯ ಏನು ಅರ್ಥ ಮಾಡಿದರು ಅಂತ ಅನ್ನೋದನ್ನು ನೋಡಿದ್ದೇವೆ. ಈ ಮಂತ್ರಕ್ಕೆ ನನ್ನ ಅನ್ವಯಾರ್ಥ ಏನಿದೆ ಅನ್ನೋದನ್ನ ಈ ಮುಂದೆ ನೋಡೋಣ. ಷಷ್ಠಿ
ಷಷ್ಠಿ ಅಂದರೆ 60, ಮತ್ತೆ ಷಟ್ ಅಂದರೆ 6. ಒಟ್ಟು 66 ಜನ ವೀರರು ಅಂದರೆ ದೇವತೆಗಳು ಈ ಪರಮಾತ್ಮನ ಲೀಲೆಗಳನ್ನ ವರ್ಣಿಸಿದರು ಅಂತ ಹಿಂದೆ ಭಗವಂತಾಚಾರ್ಯ ವ್ಯಾಖ್ಯಾನ ಆಗಿತ್ತು. 66 ಜನ ಅಂದರೆ 49 ಜನ ಮರುತುಗಳು, 11 ಜನ ಆದಿತ್ಯರು, ಮತ್ತೆ ಬ್ರಹ್ಮ, ವಾಯು, ಸರಸ್ವತಿ, ಭಾರತಿ ಇತ್ಯಾದಿಗಳು, ಶೇಷ ಇತ್ಯಾದಿ ಅರ್ಥಗಳನ್ನ ಅವ್ರು ಹೇಳಿದರು. ಆದರೆ ಆ 66 ಜನ ಅಂದರೆ ಅವ್ರನ್ನ ಮಾತ್ರ ಯಾಕೆ ತಗೊಳ್ಬೇಕು? ಆದಿತ್ಯರನ್ನ ಮಾತ್ರ ಯಾಕೆ ತಗೊಳ್ಬೇಕು? ರುದ್ರರನ್ನ ಯಾಕೆ ತಗೊಳ್ಬಾರ್ದು? ವಸುಗಳನ್ನ ಯಾಕೆ ತಗೊಳ್ಬಾರ್ದು? ಇದೆಲ್ಲ ಪ್ರಶ್ನೆಗಳು ನಮಗೆ ಇನ್ನೂ ಉಳಿತವೆ. ಅದಕ್ಕಾಗಿ ಈ ಹಿಂದಿನ ಮಂತ್ರದಲ್ಲಿ ವೃಷಾಕಪಿ ಎಂಬ ಮಂತ್ರದಲ್ಲಿ ಆ ಷಷ್ಠಿ, ಶಟಿ ಇತ್ಯಾದಿ ಶಬ್ದಗಳಿಗೆ ಸಂಖ್ಯಾವಾಚಕತ್ವವನ್ನು ಬಿಟ್ಟು ಬೇರೊಂದು ಅರ್ಥವನ್ನು ಹೇಳುವ ಪ್ರಯತ್ನ ಮಾಡಿದ್ನಲ್ಲ, ಅದೇ ಅರ್ಥವನ್ನೇ ಇಲ್ಲಿ ಆ ದೇವತೆಗಳ ಪರವಾಗಿ ಹೇಳುವ ಪ್ರಯತ್ನವನ್ನು ಮಾಡಿದ್ದೇನಷ್ಟೆ. ಷಷ್ಠಿ, ಶಟ ಎಂಬ ಶಬ್ದಗಳಿಗೆ ಹಿಂದೆ ಏನು ಅರ್ಥ ಇತ್ತೋ ಅದೇ ಅರ್ಥ, ಆದರೆ ಅದು ದೈತ್ಯರಿಗೆ ಅನ್ವಿತ ಆಗಿತ್ತು ಹಿಂದಿನ ಅರ್ಥದಲ್ಲಿ. ಈಗ ಅದು ದೇವತೆಗಳಿಗೆ ಅನ್ವಿತ ಆಗ್ತದಷ್ಟೆ. ಹಾಗಾಗಿ ಷಷ್ಠಿ ಅಂದರೆ ಹಿಂದಿನ ಅರ್ಥದಲ್ಲಿ ಆ ದೈತ್ಯರಿಗೆ ಸಂಬಂಧಪಟ್ಟಂತೆ ಅವರು ಹಗಲುಗನಸು ಕಾಣ್ತಾ ಮಾಡಬಾರ್ದಾದ್ದೆಲ್ಲವನ್ನು ಮಾಡ್ತಾ ವರ್ತನೆ ಮಾಡುವವರು ಷಷ್ಠಿಗಳು, ದೈತ್ಯರು. ಈ ದೇವತೆಗಳು ಭಗವತ್ ಸಾಕ್ಷಾತ್ಕಾರದ ಮತ್ತು ಮುಕ್ತಿಯ ಸ್ವಪ್ನವನ್ನು ಕಾಣುವಂಥವರು. ಇವರು ಕನಸು ಕಾಣ್ತಾರೆ, ದೇವತೆಗಳು ಕನಸು ಕಾಣ್ತಾರೆ, ದೈತ್ಯರು ಕಾಣ್ತಾರೆ, ಬೇರೆ ಬೇರೆ ಕನಸುಗಳು. ಮತ್ತೆ ತಾವು ಯಾವ್ಯಾವ ಥರದ ಕನಸುಗಳನ್ನು ಕಾಣ್ತಾರೋ ಆ ಕನಸನ್ನು ನನಸು ಮಾಡಿಸಿಕೊಳ್ಳುವುದಕ್ಕಾಗಿ ಪರಸ್ಪರ ಅವರೆಲ್ಲರೂ ಪ್ರಯತ್ನವನ್ನು ಮಾಡ್ತಾರೆ. ಪ್ರಯತ್ನ ವಿಸ್ತಾರೆಯಂತಹ ಅಧಿ ಮತ್ತು ಕೂಡ ಷಟ್ ಅಂದ್ರೆ 6 ಅಂತ ಅರ್ಥವನ್ನು ಹೇಳದೆ, ಗಣಶಃ ವರ್ತಮಾನ, ಅನೇಕ ಗಣಗಳಲ್ಲಿ ಇದ್ದಾರೆ. ದೈತ್ಯರು ಕೂಡ ಅನೇಕ ಗಣಗಳಲ್ಲಿದ್ದಾರೆ, ದೇವತೆಗಳು ಕೂಡ ಅನೇಕ ಗಣಗಳಲ್ಲಿದ್ದಾರೆ. ದೇವ, ಋಷಿ, ಪಿತೃಪಾಹ, ನರಾಹ ಅಂತ 5 ಗಣಗಳು, ಮುಕ್ತಿಯೋಗ್ಯರಾದವ್ರದ್ದು ಗಣಗಳು. ಪಿಶಾಚರು, ದೈತ್ಯರು, ಅಸುರರು ಇತ್ಯಾದಿಗಳು ಆ ಗಣಗಳು ದೈತ್ಯರ ಗಣಗಳು. ಅಂತೂ ಮುಕ್ತಿಯೋಗ್ಯರ ಗಣಗಳು 5 ಇವೆ, ಕೆಲವಿವೆ. ಹಾಗೆ ಮುಕ್ತಿಯೋಗ್ಯರಲ್ಲದ ತಮೋಯೋಗ್ಯರಾದಂತಹ ದುಷ್ಟರ ಗಣಗಳು ಕೂಡ ಕೆಲವಿವೆ. ಆದ್ದರಿಂದ ಇಲ್ಲಿ ಷಟ್ ಅಂದ್ರೆ ಗಣಶಃ ವರ್ತಮಾನ, ಗಣರೂಪದಲ್ಲಿರುವಂಥವರು. ವೀರಾಸಹ, ವೀರರಾದ ದೇವತೆಗಳು. ಇಂದ್ರಸ್ಯ, ಅದಕ್ಕರ್ಥ ಇಂದ್ರನಾದ ಸರ್ವೇಶ್ವರನಾದ ಭಗವಂತನಿಂದ ಮಾಡಲ್ಪಟ್ಟಂತಹ, ಕೃತಾನಿ ಮಾಡಲ್ಪಟ್ಟ, ವಿಶ್ವ ಎಲ್ಲ ವೀರ್ಯಾಣಿ ಪರಾಕ್ರಮಗಳನ್ನ, ದುವೋಯು ಅಂದ್ರೆ ದುವೋಯವಹ ಅಂತ ಅರ್ಥ. ಅದಕ್ಕೆ ಪೂಜಕರಾದರು, ಆ ಲೀಲೆಗಳನ್ನು ಇವರು ಪೂಜಿಸಿದರು. ಮತ್ತೆ ಏತೇ ವೇವಿಷಾಣಾಹ ಜಗತಿ ಲೋಕೋಪದ್ರವಾಯ ವ್ಯಾಪ್ನುವಾನಾಹ ತೃತ್ಸವಃ ಇಂದ್ರೇಣೈತೆ ಅಂತಿದೆಯಲ್ಲ, ಆ ದುಷ್ಟರಾದ ದೈತ್ಯರು ಜಗತ್ತಿನಲ್ಲಿ ಎಲ್ಲ ಕಡೆ ಹರಡಿದ್ದಾರೆ. ಯಾಕೆಂದ್ರೆ ಲೋಕೋಪದ್ರವಕ್ಕಾಗಿ. ಮತ್ತು ಅವರು ತೃತ್ಸವ, ಹಿಂಸಕರು, ಆದ್ರಿಂದ ಜಗತ್ತಿನಲ್ಲಿ ಹರಡಿದ್ದಾರೆ. ಜಗತ್ತಿಗೆ ಉಪಕಾರ ಮಾಡಲಿಕ್ಕಾಗಿ ಹರಡಿದವರಲ್ಲ. ಆ ದೈತ್ಯರು ಕೂಡ ಆಪಹನ, ದೇವತೆಗಳಂತೆ. ಆಪಹ ಅಂದ್ರೆ ದೇವತೆಗಳು ಅಂತ ಅರ್ಥ, ನನ್ನ ಅರ್ಥದಲ್ಲಿ ನೀರು ಅಂತ ಅರ್ಥ ಅಲ್ಲ, ಇದನ್ನು ಗಮನಿಸಬೇಕು. ದೇವತೆಗಳಂತೆ ಇಂದ್ರೇಣ ಏವ ಸೃಷ್ಟಾಹ ಅಸೃಜ್ಯಂತ, ದೇವತೆಗಳನ್ನು ಸೃಷ್ಟಿಸಿದ, ಆಪಹ ಅಂದ್ರೆ ದೇವತೆಗಳು, ಅವರನ್ನು ಸೃಷ್ಟಿಸಿದವನು ಯಾರು? ಭಗವಂತ. ಮತ್ತೆ ಈ ದೈತ್ಯರನ್ನು ಸೃಷ್ಟಿಸಿದವನು ಕೂಡ ಭಗವಂತನೇ. ಇಲ್ಲಿ ಆ ದೈತ್ಯರು ಪರಮಾತ್ಮನ ಹೊಡೆತವನ್ನು ತಿಂದು ಓಡಿ ಹೋದರು. ಹೇಗೆಂದ್ರೆ ಮೇಲಿನ ಪ್ರದೇಶದಿಂದ ನೀರು ಕೆಳಗಿನ ಪ್ರದೇಶಕ್ಕೆ ಹರಿಯುವಂತೆ ಅಂತೇನು ಅರ್ಥ ಇದೆಯಲ್ಲ, ಆ ಅರ್ಥವನ್ನು ನಾನು ತಗೊಂಡಿಲ್ಲ. ಹಾಗೆ ಅರ್ಥ ತಗೊಳ್ಬೇಕಾದ್ರೆ ಅಧವಂತ ನೀಚಿ ಎನ್ನುವ ಮುಂದಿನ ವೇದ ಮಂತ್ರದಿಂದ ಆ ಸರ್ವಯೋಗ ವಿನಿಸೃತ ಅನ್ನುವ ನಾಮವನ್ನು ವ್ಯಾಖ್ಯಾನಿಸುವ 106ನೇ ಬೃಹತಿ ಮಂತ್ರದಿಂದ ಅಧವಂತ ನೀಚಿಹಿ ಎನ್ನುವ 2 ಶಬ್ದಗಳನ್ನ ಇಲ್ಲಿ ತಗೊಳ್ಬೇಕಾಗ್ತದೆ. ನನಗೆ ಈ ವೇದ ಮಂತ್ರದಲ್ಲಿ ಷಷ್ಠಿರ್ವೀರಾಸು ಅಧಿಷಟ್ ಅನ್ನುವಂತ ಪ್ರಾರಂಭ ಕಾಣುವ ಮತ್ತೆ ಆಪೋನ ಸೃಷ್ಟಾಹ ಅಂತ ಕೊನೆಗೊಳ್ಳುವ ವೇದ ಮಂತ್ರ ಏನಿದೆ, ಈ ವೇದ ಮಂತ್ರದಲ್ಲಿ ಏನು ಶಬ್ದಗಳಿವೆ ಅವು ಅಮೇಯಾತ್ಮ ಅನ್ನೋದನ್ನು ಹೇಗೆ ವ್ಯಾಖ್ಯಾನಿಸ್ತವೆ, ಹೆಚ್ಚಿನ ಅಧ್ಯಾಹಾರಗಳಿಲ್ಲದೆ ಸರಳವಾಗಿ ಆ ಶಬ್ದಗಳಿಂದ ನಮಗೇನು ತಿಳಿಯುತ್ತದೆ ಹಾಗೆ ವ್ಯಾಖ್ಯಾನ ಮಾಡುವುದು ನನ್ನ ಉದ್ದೇಶ. ಹಿಂದೆ ಕೂಡ ಅದನ್ನು ಮಾಡಿದ್ದೀನಿ, ಗಮನಿಸಬೇಕು. ಅದಕ್ಕಾಗಿ ಅಧವಂತ ನೀಚಿ ಎನ್ನುವುದನ್ನು ನಾನು ಇಲ್ಲಿ ಸೇರಿಸಿಕೊಂಡಿಲ್ಲ. ಪರಮಾತ್ಮ ದೇವತೆಗಳನ್ನು ಹೇಗೆ ಸೃಷ್ಟಿಸಿದ್ನೋ, ಸಾತ್ವಿಕ ಶಕ್ತಿಗಳನ್ನು ಹೇಗೆ ಸೃಷ್ಟಿಸಿದನೋ, ದುಷ್ಟ ಶಕ್ತಿಗಳನ್ನು ಹಾಗೆಯೇ ಅವನೇ ಸೃಷ್ಟಿಸಿದ ಅಂತ ಅರ್ಥ. ಇಲ್ಲಿ ಷಷ್ಠಿ ಮತ್ತು ಷಟ್ 2 ಶಬ್ದಗಳಿವೆಯಲ್ಲ, ಇವೆರಡು ನನ್ನ ಅಭಿಪ್ರಾಯವನ್ನ ತೋರಿಸುವಂಥವು. ಹಿಂದೆ ಅದು ಮಾಡಿದ್ದೇವೆ, ಅದರಂತೆಯೇ ಇಲ್ಲೂ ಕೂಡ ವ್ಯಾಖ್ಯಾನ ಇದೆ. ಮತ್ತೆ ಉಳಿದೆಲ್ಲವೂ ಕೂಡ
ಭಗವಂತಾಚಾರ್ಯರ ವ್ಯಾಖ್ಯಾನ. ಆದರೆ ಅಲ್ಲೂ ಕೂಡ ತೃತ್ಸವ ಆಪೋನ ಸೃಷ್ಟಾಹ ಇದು ಅನ್ನೋದು ನನ್ನ ವ್ಯಾಖ್ಯಾನ. ಭಗವಂತಾಚಾರ್ಯರು ಮತ್ತು ಸಾಯಣಾಚಾರ್ಯರು, ರಘುನಾಥ ತೀರ್ಥರು ಇವರೆಲ್ಲ ವ್ಯಾಖ್ಯಾನ ಮಾಡಿದಂತೆ ಆ ದುಷ್ಟ ಶಕ್ತಿಗಳು ಓಡಿ ಹೋದರು, ನೀರು ಹರಿದು ಹೋಗುವಂತೆ ಅಂತಿತ್ತು. ನೀರು ಹರಿದು ಹೋಗುವಂತೆ ಅನ್ನೋದು ನಾನು ಇಟ್ಕೊಂಡಿಲ್ಲ. ನೀರು ಅನ್ನೋದ್ರ ಬದಲಾಗಿ ಆಪಹ ಅಂದ್ರೆ ದೇವತೆಗಳು ಅಂತ ಅರ್ಥ ಇಟ್ಕೊಂಡಿದ್ದೇನೆ. ಅದಕ್ಕೆ ಸಮರ್ಥನೆಯನ್ನು ಮುಂದೆ ಹೇಳ್ತೇನೆ. ಹಾಗಾಗಿ ಈ ದುಷ್ಟರಾದಂತಹ ದೈತ್ಯರು ಕೂಡ ದೇವತೆಗಳಂತೆ ಪರಮಾತ್ಮನಿಂದಲೇ ಸೃಷ್ಟಿಸಲ್ಪಟ್ಟರು ಅನ್ನುವುದು ಈ ಮಂತ್ರದಲ್ಲಿ ನನ್ನ ವ್ಯಾಖ್ಯಾನ. ದುವೋಯು ಅಂದ್ರೆ ದುವಸ್ಯತಿ ಅಂದ್ರೆ ಅದು ಕ್ರಿಯಾಪದ, ಪರಿಚರ್ಯ ಮಾಡ್ತಾನೆ, ಪೂಜೆ ಮಾಡ್ತಾನೆ ಅಂತ ಅರ್ಥ. ದುವಸ್ಯತಿ ಅಂತ ಕ್ರಿಯಾಪದ, ಅದರ ಮೇಲೆ ದುವೋಯು ಅಂತ ನಾಮಪದ ಹುಟ್ಟಿದೆ. ಅದನ್ನೇ ರಘುನಾಥ ಸ್ವಾಮಿಗಳು ಮತ್ತು ಭಗವಂತ ಆಚಾರ್ಯರು, ಸಾಯಣಾಚಾರ್ಯರು ಎಲ್ಲ ವರ್ಣನೆ ಮಾಡ್ತಾರೆ. ಅದೇ ಅರ್ಥವನ್ನು ಇಲ್ಲಿ ಇಟ್ಕೊಂಡಿದ್ದೇನೆ. ಹಾಗಾದ್ರೆ ಆಪಹ ಅಂದ್ರೆ ಈ ದೇವತೆಗಳು ಯಾಕೆ, ಅದನ್ನ ಈ ಮುಂದೆ ನೋಡೋಣ. ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಮನಸ್ಸಿನಿಂದ ಭಗವಂತ ಮಾಡಿದ ಸೃಷ್ಟಿ, ಅದು ತತ್ವಾಭಿಮಾನಿ ದೇವತೆಗಳ ಕಾರ್ಯಭಾರ ಇತ್ಯಾದಿಗಳನ್ನು ವರ್ಣನೆ ಮಾಡುವಂತಹ ಒಂದು ಪ್ರಸಂಗದಲ್ಲಿ ಬ್ರಹ್ಮಶೇಷ ಸುಪರ್ಣೇಂದ್ರ ಶಿವಾದ್ಯಾಹ ಆಪಯೀರಿತಾಹ ತೇ ವಿಷ್ಣೋ ಮನಸಾ ಜಾತಾಹ ಸರ್ವೇ ಚ ಅಬಭಿಮಾನಿನಃ ವೈಶ್ವದೇವ್ಯಸ್ತತೋ ಹ್ಯಾಪಃ. ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಶೇಷ, ಗರುಡ, ಇಂದ್ರ, ಶಿವ ಇವರೆಲ್ಲರೂ ಕೂಡ ಆಪ್ ಎಂಬುದಾಗಿ ಶಾಸ್ತ್ರದಲ್ಲಿ ವರ್ಣಿತರಾಗಿದ್ದಾರೆ. ಯಾಕೆಂದ್ರೆ ಅವರು ಭಗವಂತನ ಮನಸ್ಸಿನಿಂದ ಹುಟ್ಟಿದವರು. ಚಂದ್ರ ಮಾತ್ರ ಭಗವಂತನ ಮನಸ್ಸಿನಿಂದ ಹುಟ್ಟಿದ್ದಲ್ಲ, ಎಲ್ಲರೂ ಭಗವಂತನ ಮನಸ್ಸಿನಿಂದಲೇ ಹುಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಅಬಭಿಮಾನಿನಃ, ಜಲಕ್ಕೆ, ಅಪು ಅಂದ್ರೆ ಜಲ ಮತ್ತು ಅಪು ಅಂದ್ರೆ ಕರ್ಮ, ನಾವು ಮಾಡುವಂತಹ ಕರ್ಮಗಳು, ಯಜ್ಞಾದಿ ಕರ್ಮಗಳು ಎಲ್ಲದಕ್ಕೂ ಅವರ ಅಭಿಮಾನಿಗಳೇ, ಪ್ರೇರಕರೇ. ಆದ್ರಿಂದ ಆಪಹ ಅಂತ ಎಲ್ಲೇ ಶಬ್ದ ಬಂದ್ರು ಎಲ್ಲಾ ದೇವತೆಗಳನ್ನು ಹೇಳ್ತದೆ. ಆದ್ರಿಂದ ಇಲ್ಲಿ ಆಪಹ ಅಂದ್ರೆ ದೇವತೆಗಳು ಅಂತ ನಾನು ಎಲ್ಲಾ ದೇವತೆಗಳು ಅಂತ ಅರ್ಥ ಮಾಡಿದ್ದೇನೆ. ಇದೇ ಮತ್ತೆ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಆಪಹ ಅಂದ್ರೆ ದೇವತೆಗಳು ಅಂತ ಮತ್ತೊಂದು ಕಡೆ ವರ್ಣನೆ ಇದೆ. ಅದು ತುಂಬಾ ಸುಂದರವಾದಂತಹ ಒಂದು ಶ್ಲೋಕನೆ. ಈಗ ನಾವು ನೋಡಿದ ಶ್ಲೋಕದಲ್ಲಿ ಬರೇ ಪುರುಷ ದೇವತೆಗಳನ್ನು ಹೇಳಿದ್ರು, ಮುಂದೆ ಸ್ತ್ರೀ ದೇವತೆಗಳನ್ನು ಹೇಳ್ತಾರೆ. ಬ್ರಹ್ಮವಾಯುಚ ತದ್ಧಾರ್ಯೇ ವೀಂದ್ರ ಶೇಷೌಚ ತತ್ ಸ್ತ್ರೀಯೌ ಶಿವಸ್ತದ್ದಯಿತಾ ಶಕ್ರಕಾಮೋ ತದ್ದಯಿತಾದಯಃ ಸರ್ವೇಶ್ವರಾ ಕ್ರಮೇಣೈವ ವಿಷ್ಣುರ್ಜಾತ ಅವಾಖ್ಯಕಾಃ. ಬ್ರಹ್ಮವಾಯುಗಳು, ಅವರ ಪತ್ನಿಯರಾದ ಸರಸ್ವತಿ ಭಾರತೀಯರು, ಗರುಡ, ಇಂದ್ರ, ಶೇಷರು. ಗರುಡನ ಪತ್ನಿಯಾದ ಸೌಪರ್ಣಿ, ಇಂದ್ರನ ಪತ್ನಿಯಾದ ಶಚಿ, ಶೇಷನ ಪತ್ನಿಯಾದ ವಾರುಣಿ, ವೀಂದ್ರ ಅಂದ್ರೆ ಗರುಡ ಅಂತ ಇಟ್ಕೊಳ್ಳೋಣ. ಅಲ್ಲಿ ಇಂದ್ರ ಅಂದ್ರೆ ಈ ದೇವೇಂದ್ರನ ಈಗ ತಗೊಳ್ಳೋದು ಬೇಡ, ಮುಂದೆ ತಾನೇ ಬರ್ತದೆ. ವೀಂದ್ರ ಅಂದ್ರೆ ಗರುಡ, ಶೇಷ ಅಂದ್ರೆ ಶೇಷ, ಅವರಿಬ್ಬರ ಪತ್ನಿಯರು ಅರ್ಥಾತ್ ಸೌಪರ್ಣಿ ಮತ್ತು ವಾರುಣಿಯರು. ಶಿವ, ಅವನ ಪತ್ನಿಯಾದಂತಹ ಶಿವಾನಿ, ಮತ್ತೆ ಶಕ್ರಕಾಮವು ಇಂದ್ರ ಮತ್ತು ಮನ್ಮಥುರು, ಅವರ ಪತ್ನಿಯರಾದಂತಹ ಶಚಿ ಮತ್ತು ರತಿಯರು. ಸರ್ವೇ ಸುರಾಹ, ಎಲ್ಲಾ ದೇವತೆಗಳು ಮತ್ತು ಅವರ ಪತ್ನಿಯರು ಕೂಡ. ಚಂದ್ರ, ಚಂದ್ರನ ಪತ್ನಿ ರೋಹಿಣಿ, ಸೂರ್ಯ, ಅವನ ಪತ್ನಿ ಸಂಜ್ಞಾ, ಇವರೆಲ್ಲರೂ ಕೂಡ ಕ್ರಮವಾಗಿ ವಿಷ್ಣುವಿನಿಂದ ಅಪು ಎಂಬ ಹೆಸರನ್ನು ಪಡೆದು ಹುಟ್ಟಿದರು ಅಂತಲ್ಲಿ ವರ್ಣನೆ ಇದೆ. ಆದ್ರಿಂದ ಆಪಹ ಅಂದ್ರೆ ಸರ್ವೇ ದೇವಾಹ, ಎಲ್ಲಾ ದೇವತೆಗಳು ಕೂಡ ಆಪಹ ಎಂಬ ಶಬ್ದದಿಂದ ವಾಚ್ಯರಾಗಿದ್ದಾರೆ. ಮನಸಾ ಸೃಷ್ಟ ಆಪಶ್ಚ ವರುಣಶ್ಚ ಆಪೋಹಾಸ್ಮೇ ಶ್ರದ್ಧಾಂ ಸನ್ನಮಂತೆ ಪುಣ್ಯಾಯ ಕರ್ಮಣೆ. ವಿಷ್ಣುವಿನ ಮನಸ್ಸಿನಿಂದಲೇ ಜಲಾಭಿಮಾನಿಗಳಾದ ಎಲ್ಲ ದೇವತೆಗಳು ಮತ್ತು ವರುಣನೂ ಕೂಡ, ವರುಣ ಜಲಾಭಿಮಾನಿ ಅಲ್ಲ ಅಂತಲ್ಲ, ಅವನು ಅವನ ಪತ್ನಿಯು ಅವರು ಭಗವಂತನ ಮನಸ್ಸಿನಿಂದಲೇ ಹುಟ್ಟಿದರು. ಎಲ್ಲಾ ದೇವತೆಗಳು ಕೂಡ ಹುಟ್ಟಿದರು. ಅದರಲ್ಲಿ ವಿಶೇಷತಃ ವರುಣ ಜಲಕ್ಕೆ ನಿರ್ದಿಷ್ಟವಾಗಿ ಅಭಿಮಾನಿ. ಈ ಜಲಾಭಿಮಾನಿ ದೇವತೆಗಳು ವರುಣ ಮತ್ತು ಉಳಿದೆಲ್ಲ ದೇವತೆಗಳು ಕೂಡ ನಾವು ಮಾಡುವ ಪುಣ್ಯ ಕರ್ಮದಲ್ಲಿ ಏನೊಂದು ಶ್ರದ್ಧಾ ಬೇಕು, ಆ ಶ್ರದ್ಧೆಯನ್ನ ಕೊಡುವಂಥವ್ರು. ಈ ವರುಣ ಜೀವರ ಮನಸ್ಸಿನಲ್ಲಿ ಒಂದು ಶ್ರದ್ಧೆಯನ್ನು ಹುಟ್ಟಿಸ್ತಾನೆ. ಏನು ಶ್ರದ್ಧೆ? ಜಲಾಶಯ ನಿರ್ಮಾಣ ಮಾಡಿ ಜಗತ್ತಿಗೆ ಉಪಕಾರ ಮಾಡೋದು, ಧಾರ್ಮಿಕರಿಗೆ ಆ ಜಲಾಶಯ ಇತ್ಯಾದಿಗಳಿಂದ ಅನುಕೂಲ ಆಗುವಂತಹ ವಾತಾವರಣವನ್ನು ಮಾಡುವುದು, ಎಲ್ಲ ಶ್ರದ್ಧಾ ಮಾಡುವವನು ಅವನು.
ಪುಣ್ಯ ಸಂಪಾದನೆ ಮಾಡಿಸ್ತಾನೆ, ಆ ಮೂಲಕ ಜೀವನನ್ನ ಅವನು ಪಾಲಿಸ್ತಾನೆ. ಯಾವದನ್ವಾಪಃ ಯಾವದನು ವರುಣಃ ತಾವಾನಸ್ಯ ಲೋಕೋ ಭವತಿ. ವರುಣಃ ಅಸ್ಯ ಪ್ರಜಾಂ ದಧಾರ. ಆಪಾಯಿತಿ ಆಪಯಿತಿ ತಜಿದಂ ಆಪಃ ಏವ. ಲಕ್ಷ್ಮೀ ಮತ್ತು ಮಹಿದಾಸ ಎಂಬ ಹೆಸರುಳ್ಳ ಭಗವಂತ ಅವರಿಬ್ಬರ ನಡುವೆ ಸಂವಾದ ನಡೆದಿತ್ತು. ಚತುರ್ಮುಖಾದಿ ದೇವತೆಗಳಿಗೆ ಆಪಹ ಅಂತ ಹೆಸರು ಹೇಗೆ ಅಂತ ಲಕ್ಷ್ಮೀದೇವಿ ಕೇಳಿದ್ಲು. ಆಗ ಅವನು ಹೇಳಿದ, ದೇವತೆಗಳಿಗೆ ಯುಕ್ತವೇ, ಯಾಕೆಂದ್ರೆ ಸ್ವಯಂ ಭಗವಂತ ಆಪಹ ಅಂತ ಕರೆಸ್ಕೊಂಡಿದ್ದಾನೆ. ಯಾಕೆಂದ್ರೆ ಆಪ ಇತ್ಯೇವ ನಾಮೇಶಾಂ ಭವತಿ ಇತ್ಯಾಹ ಸಪ್ರಭು. ಆಪೂರ್ಣತ್ವಾದ್ ಗುಣೈ ಸರ್ವೈ ತನ್ಮೂಲಂ ಅಖಿಲಸ್ಯ ಚ. ಭಗವಂತ ಆಪಹ ಯಾಕೆಂದ್ರೆ ಆ ಪೂರ್ಣ, ಸರ್ವಗುಣದಿಂದಲೂ ಪೂರ್ಣ, ಅವನಿಂದ ಹುಟ್ಟಿದವರಾದ್ರಿಂದ ಈ ಜಗತ್ತಿನಲ್ಲಿರುವಂತಹ ಎಲ್ಲ ದೇವತೆಗಳು ಕೂಡ ಆಪಹ, ಅವರು ಆಪರೆ. ಇದಂ ವೈ ಮೂಲಂ ಅಧಸ್ಥೂಲಂ. ಈ ಭಗವಂತನೇ ಮೂಲ, ಜಗತ್ತೆಲ್ಲವೂ ಅವನಿಂದ ಹುಟ್ಟಿದ್ದು. ಅಯಂ ಪಿತಾ ಏತೆ ಪುತ್ರ. ಅವನ ತಂದೆ, ಈ ಜಗತ್ತಿನಲ್ಲಿರುವಂತಹ ಎಲ್ಲರೂ ಕೂಡ ಅವನ ಮಕ್ಕಳಾಗಿದ್ದಾರೆ. ಯತ್ರ ಕ್ವಚ ಪುತ್ರಸ್ಯ ತತ್ಪಿತುಃ, ಯತ್ರವಾ ಪಿತುಃ ತತ್ಪುತ್ರಸ್ಯ. ಆದ್ರಿಂದ ಈ ತಂದೆಯಾದ ಭಗವಂತನಿಗಿರುವಂತಹ ಆಪಹ ಅನ್ನೋ ಹೆಸರು ಮಕ್ಕಳಾದಂತಹ ದೇವತೆಗಳಿಗೂ ಕೂಡ ಬಂದು ಬಿಟ್ಟಿದೆ ಅಂತ ಅದರ ತಾತ್ಪರ್ಯ. ಹಾಗಾಗಿ ಆಪಹ ಅಂದ್ರೆ ಸರ್ವೇ ದೇವಾಹ. ಇವರು ವಿಷ್ಣುವಿನ ಮನಸ್ಸಿನಿಂದ ಹುಟ್ಟಿದವರು. ಅವರು ಮಾತ್ರ ಅಲ್ಲ, ದೈತ್ಯರು ಕೂಡ ಮನಸ್ಸಿನಿಂದಲೇ ಹುಟ್ಟಿದವರು, ಮನಃಶಕ್ತಿಯಿಂದಲೇ ಹುಟ್ಟಿದವರು. ವಿಷ್ಣುವಿನ ಮನಸ್ಸಿನಿಂದ ದೇವತೆಗಳು ಹುಟ್ಟಿದ್ರು ಅಂತ ನಾವು ಉಪಾಸನೆ ಮಾಡಬೇಕು. ದೈತ್ಯರು ಹುಟ್ಟಿದ್ರು ಅಂತ ಉಪಾಸನೆ ಮಾಡಬೇಕಾದ್ದಲ್ಲ, ತಿಳಿದಿರಬೇಕಾದ ಸಂಗತಿ ಇದು. ಅದಕ್ಕಾಗಿ ನಾನಿಲ್ಲಿ ಆಪಹ ಸೃಷ್ಟಾಹ, ಆಪಹ ಅಂದ್ರೆ ದೇವತೆಗಳು, ಆ ದೇವತೆಗಳು ಹೇಗೆ ಭಗವಂತನ ಮನಸ್ಸಿನಿಂದ ಹುಟ್ಟಿದರೋ ಹಾಗೆ ಈ ದೈತ್ಯರು ಕೂಡ ಹುಟ್ಟಿದರು ಅಂತ ವ್ಯಾಖ್ಯಾನ ಮಾಡಿದ್ದೇನೆ ಈ ಐತರೇಯ ಉಪನಿಷತ್ತಿನ ಆಧಾರದಲ್ಲಿ, ಉಪನಿಷತ್ತು ಮತ್ತು ಅದರ ಭಾಷ್ಯದ ಆಧಾರದಲ್ಲಿ. ಇಲ್ಲಿ ಅಮೇಯಾಹ ಅಂದ್ರೆ ಅತೀಂದ್ರಿಯರಾದಂಥವರು. ಈ ದೇವತೆಗಳು ಮತ್ತು ದೈತ್ಯರು ಇವರೆಲ್ಲರೂ ಕೂಡ ಅತೀಂದ್ರಿಯರು, ನಮ್ಮ ಕಣ್ಣಿಗೆ ಕಾಣದೇ ಇರುವಂಥವ್ರು. ಹಾಗೇನೆ ಅಮೇಯರು ಅಂತಂದ್ರೆ ಅಸಂಖ್ಯಾತ ಸಂಖ್ಯೆಯಲ್ಲಿರುವಂಥವ್ರು, ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅದರಲ್ಲೂ ದೇವತೆಗಳಿಗಿಂತ ಹೆಚ್ಚು ಈ ದೈತ್ಯರು ಮತ್ತು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಕನೀಯಾಂಸಃ ದೇವಾಹ ಜಾಯಾಂಸಃ ಅಸುರಾಹ. ಹೀಗೆ ಅತೀಂದ್ರಿಯರು ಅಸಂಖ್ಯಾತರು ಆದಂತಹ ದೇವತೆಗಳು ಮತ್ತು ದೈತ್ಯರನ್ನ ಅಮೇಯರು ಅಂತ ಹೇಳಬೇಕು. ಅವರು ಯಸ್ಯ ಆತ್ಮನಃ, ಯಾವ ಭಗವಂತನ ಮನಸ್ಸಿನಿಂದ ಹುಟ್ಟಿದರೋ ಸಹ ಅಮೇಯ ಆತ್ಮ, ದೈತ್ಯರನ್ನೂ ಸೃಷ್ಟಿಸಿದ ಮನಃಶಕ್ತಿ ಉಳ್ಳವನು ಅಂತ ಅದರ ಒಟ್ಟಾರೆ ಅರ್ಥ. ಅಥವಾ ಆತ್ಮ ಅಂದ್ರೆ ಮನಸ್ಸು ಮತ್ತು ದೇಹ ಅಂತ ಎರಡೂ ಅರ್ಥ ಇದೆ. ಭಾಗವತ ತಾತ್ಪರ್ಯದಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ. ಸಂದೇಹ ದೇಹ ಮನಸಃ ಬುದ್ಧಿಜೀವ ಸ್ವಯಂ ತಥಾ. ಆತ್ಮಶಬ್ದದ ಮುಖ್ಯ ಅರ್ಥ ವಿಷ್ಣುವೇ, ಆದರೂ ನಮ್ಮ ದೇಹ, ಅದರಲ್ಲೂ ದೇಹದ ಮಧ್ಯಭಾಗ, ಎದೆ, ಹೊಟ್ಟೆ ಇತ್ಯಾದಿಗಳನ್ನು ಒಳಗೊಂಡದ್ದು, ಮತ್ತು ಬುದ್ಧಿ, ಮನಸ್ಸು ಇವೆಲ್ಲದಕ್ಕೂ ಆತ್ಮ ಅಂತ ಅರ್ಥ ಇದೆ ಅಂತ ಹೇಳಿದ್ದಾರೆ. ಆದ್ರಿಂದ ಅಮೇಯವು ಆತ್ಮಾನವು ಯಶ ಸಹ ಅಮೇಯಾತ್ಮ. ಯಾವ ಭಗವಂತನ ಮನೋದೇಹಗಳೆರಡೂ ಕೂಡ ಅಮೇಯಗಳೋ, ನಮ್ಮ ಅಳತೆಗೆ ಸಿಗದಂಥವೋ, ಯಾವ ಭಗವಂತನ ದೇಹಶಕ್ತಿ ಮತ್ತು ಮನಃಶಕ್ತಿಗಳು ನಮ್ಮ ಅಳತೆಗೆ ಸಿಗುವಂಥವಲ್ಲವೋ, ಆ ದೇಹಶಕ್ತಿ ಮನಃಶಕ್ತಿಯಿಂದ ಜಗತ್ತಿನಲ್ಲಿ ಅವನು ಏನೇನು ಮಾಡ್ತಾನೆ ಅಂತ ಅನ್ನೋದು ನಮಗೆ ತಿಳಿಯಲಾದಂತಹ ಸಂಗತಿ ಇದು. ಅದಕ್ಕಾಗಿ ಆತ ಅಮೇಯಾತ್ಮ. ಸಾತ್ವಿಕ ಶಕ್ತಿ ಯಹ ಸಸರ್ಜ ಸಯೇವ ಸಸರ್ಜ ತಾಮಸ ಶಕ್ತಿರಪಿ. ಸಾತ್ವಿಕ ಶಕ್ತಿಗಳನ್ನು ಈ ಜಗತ್ತಿನಲ್ಲಿ ಸೃಷ್ಟಿಸಿದ ಭಗವಂತನೇ ತಾಮಸ ಶಕ್ತಿಗಳನ್ನು ಹುಟ್ಟಿಸಿದ. ಇತಿ ಸಹ ಅಜ್ಞಾತೇಚ್ಛಾ ಮನಃಶಕ್ತಿ. ಯಾಕೆ ಹೀಗೆ ಭಗವಂತ ಮಾಡ್ತಾನೆ? ಅಜ್ಞಾತವಾದಂಥ ಇಚ್ಛಾ ಉಳ್ಳವನು, ಅವನ ಇಚ್ಛೆ ಹೀಗ್ಯಾಕೆ ನಮಗೇನು ಗೊತ್ತಾಗೋದಿಲ್ಲ. ಅವನ ಮನಃಶಕ್ತಿ ಹೀಗ್ಯಾಕೆ ಅದೂ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಆತ ಅಮೇಯಾತ್ಮ ಅನ್ನೋದನ್ನ ಈ ಬೃಹತಿ ಮಂತ್ರವು ಹೇಳಿದೆ. ಜಗತ್ತಿನಲ್ಲಿ ಭಗವಂತನ ಗುಣಗಳನ್ನು ಅರ್ಚಿಸಿ ಆ ಮೂಲಕ ನಮ್ಮಂಥ ಸಾಮಾನ್ಯರಿಗೂ ಕೂಡ ಮಾದರಿಯಾಗಿ ನಿಲ್ಲುವಂಥವರು ದೇವತೆಗಳು. ಅವರನ್ನೂ ಸೃಷ್ಟಿಸಿದವನು ಈ ಭಗವಂತನೇ ಅರ್ಥ ಆಗ್ಬೋದು. ಯಾಕಂದ್ರೆ ನಮಗೆ ಶ್ರೇಷ್ಠರಾದಂತಹ ದೇವತೆಗಳ ಒಂದು ಮಾದರಿ ಬೇಕು. ಆದರೆ ಪರಪೀಡಕರಾದಂತಹ ದೈತ್ಯರನ್ನ ಯಾಕೆ ಸೃಷ್ಟಿ ಮಾಡಿದ್ದಾನೆ ಅವನು? ಅವರನ್ನು ಅವನೇ ಸೃಷ್ಟಿ ಮಾಡಿದ್ದಾನೆ. ಒಳಿತು ಕೆಡಕು ಎರಡೂ ಕೂಡ ಆಯಾ ದೇವತೆಗಳಲ್ಲಿ ಮತ್ತು ದೈತ್ಯರಲ್ಲಿ ಇದ್ದೇ ಇದೆ, ಸ್ವಾಭಾವಿಕವಾಗಿದೆ.
ಅವರನ್ನು ಈ ಸೃಷ್ಟಿಗೆ ತಂದವನು ಅವನು. ಆದ್ರಿಂದ ಈ ಬೃಹತಿ ಏನ್ ಹೇಳ್ತದೆ, ಪೂರ್ವಾರ್ಧದಲ್ಲಿ ಸಾತ್ವಿಕರಾದ ದೇವತೆಗಳನ್ನು ಸೃಷ್ಟಿಸಿದ, ಅವರು ಭಗವಂತನನ್ನು ಪೂಜಿಸಿದರು. ಭಗವಂತನನ್ನೂ ದ್ವೇಷ ಮಾಡಿ, ಜಗತ್ತನ್ನೂ ದ್ವೇಷ ಮಾಡಿ, ಭಗವಂತನಿಗೂ ಜಗತ್ತಿಗೂ ತೃತ್ಸವ ತೊಂದರೆ ಕೊಡ್ಲಿಕ್ಕಾಗಿರುವಂತವರು, ಎಲ್ಲ ಕಡೆ ಹರಡಿ ಹೋದವರು, ಅಂತಹ ದೈತ್ಯರನ್ನು ಕೂಡ ದೇವತೆಗಳನ್ನು ಸೃಷ್ಟಿಸಿದಂತೆ ಇವನೇ ಸೃಷ್ಟಿಸಿದ ಅಂತ ಆ ಬೃಹತಿ ಮಂತ್ರ ಹೇಳ್ತಾ ಇದೆ. ಆ ಬೃಹತಿ ಮಂತ್ರ ಅದು ಅಮೇಯಾತ್ಮ, ಅಂಥ ವಿಚಿತ್ರವಾದ ಮನಃಶಕ್ತಿ ಇದ್ದವನವನು. ಅಜ್ಞಾತ ಇಚ್ಛಾ ಮನಃಶಕ್ತಿ, ಸಾತ್ವಿಕರಾದವರನ್ನು ಮತ್ತು ತಾಮಸರನ್ನು ಇಬ್ಬರನ್ನೂ ಸೃಷ್ಟಿಸಿದ. ನಮಗೆ ಅರ್ಥವಾಗದ ಯಾಕೆ ಹೀಗೆ ಮಾಡಿದ, ದುಷ್ಟರಾದ ದೈತ್ಯರನ್ನು ಯಾಕೆ ಸೃಷ್ಟಿ ಮಾಡಿದ ಈ ಜಗತ್ತಿನಲ್ಲಿ ಅಂತ ನಾವು ಮತ್ತೆ ಮತ್ತೆ ನಮ್ಮನ್ನು ಕೇಳಿ ತಲೆ ಕೆಡಿಸ್ಕೊಂಡು, ನಮ್ಮನ್ನು ಕೇಳಿ ಪರರನ್ನು ಕೇಳಿ ನಾವು ಚಿಂತಾಗ್ರಸ್ತರಾಗುವಂತೆ ಮಾಡುವ ವಿಚಿತ್ರವಾದ ಮನಃಶಕ್ತಿ ಇದ್ದವನವನು. ಅದಕ್ಕಾಗಿ ಆತನನ್ನ ಅಮೇಯಾತ್ಮ ಅಂತ ವಿಷ್ಣು ಸಹಸ್ರನಾಮ ಹೇಳಿದೆ. ಅದನ್ನೇ ಈ ಶ್ಲೋಕ ಕೂಡ, ಈ ಬೃಹತಿ ಮಂತ್ರವು ಕೂಡ ಹೇಳಿದೆ. ಇಂದ್ರ ಅವನು ಸರ್ವಶಕ್ತ, ಸರ್ವಶಕ್ತ ಆದ್ರಿಂದ ಅಮೇಯಾತ್ಮ. ಅಮೇಯಾತ್ಮ ಅನ್ನೋ ವಿಷ್ಣು ಸಹಸ್ರನಾಮ ಹೇಳುವುದನ್ನ ಇಂದ್ರ ಅಂತ ಈ ಒಂದು ಪದ ಸಂಕ್ಷಿಪ್ತವಾಗಿ ಕೂಡ ಹೇಳಿದೆ. ಇಂದ್ರ ಅವನು ಸರ್ವಶಕ್ತ. ಅವನ ಆ ಶಕ್ತಿ, ಆತ್ಮ ಅಂದ್ರೆ ಶಕ್ತಿ, ಅದು ಅಮೇಯ, ತಿಳಿಯಲಿಕ್ಕೆ ಸಾಧ್ಯ ಆಗದೇ ಇರುವಂಥದ್ದು. ಹೀಗೆ ಅಮೇಯವಾದಂಥ ದೇಹದ ಶಕ್ತಿ, ಮನಸ್ಸಿನ ಶಕ್ತಿ ಉಳ್ಳವನು ಅಂತ ವಿಷ್ಣು ಸಹಸ್ರನಾಮ ಹೇಳಿದ್ರೆ, ಇಂದ್ರ ಅನ್ನೋದು ಸರ್ವಶಕ್ತ ಅಂತ ಅದನ್ನೇ ವರ್ಣನೆ ಮಾಡಿದೆ. ಇದು ಆ ಬೃಹತಿ ಮಂತ್ರದ ವ್ಯಾಖ್ಯಾನ ನನಗೆ ಕಂಡಂತೆ. ಭಾವಾರ್ಥ ಏನು? ಭಗವತ್ ಸಾಕ್ಷಾತ್ಕಾರದ ಮುಕ್ತಿಯ ಕನಸನ್ನು ಕಾಣ್ತಾ ಅದಕ್ಕಾಗಿ ಪ್ರಯತ್ನಿಸುವಂತಹ ಧೀರರಾದ ಎಲ್ಲಾ ಗಣದೇವತೆಗಳು, ವಸುಗಳು, ರುದ್ರರು, ಆದಿತ್ಯರು, ಮತ್ತೆ ಮರುತ್ತುಗಳು, ಎಲ್ಲರೂ ಕೂಡ ದೇವ ಋಷಿ ಪಿತೃಪಾಹ ನರಾಹ ಇವರೆಲ್ಲರೂ ಕೂಡ, ನರರು ಅಂತ ನಮ್ಮನ್ನು ನಾವು ಇಲ್ಲಿ ಸೇರಿಸ್ಕೊಳ್ಳೋದು ಬೇಡ, ದೇವ ಋಷಿ ಪಿತೃಪಾಹ ಅವರೆಲ್ಲರೂ ಕೂಡ ಭಗವಂತನ ಎಲ್ಲಾ ಪರಾಕ್ರಮಗಳನ್ನು ಸ್ಮರಿಸಿ ಪೂಜಿಸ್ತಾರೆ. ಜಗತ್ತಿನಲ್ಲಿ ಎಲ್ಲೆಡೆ ಹರಡಿ ಪರಪೀಡಿಕರಾದಂತಹ ದೈತ್ಯರನ್ನು ಕೂಡ ದೇವತೆಗಳನ್ನು ಸೃಷ್ಟಿಸದಂತೆ ಭಗವಂತನೇ ಸೃಷ್ಟಿಸಿದ. ಅಮೇಯಾಹ ದೇವಾಹ ದಾನವಾಶ್ಚ ಯಸ್ಯ ಮನಸಃ ಜಾತಾಹ ಸಹ ಅಮೇಯಾತ್ಮ ಅಂತ ಅದರ ಅರ್ಥ ಆಗ್ತದೆ. ಹೀಗೆ ಈ ಅಮೇಯಾತ್ಮ ಎಂಬ ನಾಮಕ್ಕೆ ಸಂಬಂಧಪಟ್ಟಂತೆ ಏನು ಬೃಹತಿ ಮಂತ್ರ ಇದೆ, ಅದರ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಮತ್ತು ನನ್ನ ವ್ಯಾಖ್ಯಾನವನ್ನು ಕೂಡ ನೋಡಿದ್ದೇವೆ. ಅದರ ಭಾವಾರ್ಥ, ಅನ್ವಯಾರ್ಥ ನೋಡಿದ್ದೇವೆ. ಇನ್ನೂ ಅಮೇಯಾತ್ಮ ಎಂಬ ಶಬ್ದಕ್ಕೆ ಏನು ಬೇರೆ ಅರ್ಥಗಳಿವೆ, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಶಾಂಕರ ಭಾಷ್ಯ, ಪರಾಶರ ಭಟ್ಟರ ಅರ್ಥ, ಸತ್ಯಸಂಧ ಸ್ವಾಮಿಗಳು ಏನು ಅರ್ಥವನ್ನು ಹೇಳಿದ್ದಾರೆ ಅಂತನ್ನುವುದನ್ನೆಲ್ಲ ನೋಡುವುದಿದೆ. ಆ ಭಗವಂತನ ಅಮೇಯಾತ್ಮತ್ವ ಅದನ್ನ ನಾವು ಮನಸ್ಸಿನಲ್ಲಿ ಇನ್ನೂ ಕೂಡ ಅನುಸಂಧಾನ ತಂದುಕೊಳ್ಬೇಕಾಗಿದೆ. ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ ಅಂತ ದಾಸರ ಮಾತು ನನಗೆ ನೆನಪಿಗೆ ಬರ್ತದೆ. ತಿರುಪತಿಯ ವೆಂಕಟ ನೀನು, ನಿನ್ನ ಆಟ ನಮ್ಗೆ ಯಾರಿಗೂ ತಿಳಿಯದಂಥದ್ದು, ಅಮೇಯವಾಗಿದೆ ಅದು. ಯಾಕೆ ಜಗತ್ತಿನಲ್ಲಿ ಇಂಥವ್ರನ್ನೆಲ್ಲ ಸೃಷ್ಟಿಸಿದ್ದಿ, ದುಷ್ಟರನ್ನ ಯಾಕೆ ಸೃಷ್ಟಿಸಿದ್ದಿ, ಸಜ್ಜರನ್ನ ಯಾಕೆ ಸೃಷ್ಟಿಸಿದ್ದಿ ಅಂದ್ರೆ ಸ್ವಲ್ಪ ಏನೋ ತಿಳಿಯುತ್ತದೆ, ಅರ್ಥ ಆಗ್ತದೆ. ದುಷ್ಟರನ್ನ ಸೃಷ್ಟಿಸಿ ಜಗತ್ತಿಗೆ ಪೀಡೆ ಆಗುವಂತೆ ಯಾಕೆ ಮಾಡಿದ್ದೆ, ಯಾಕೆಂದ್ರೆ ತಿಳಿಯೋದು ನಿನ್ನ ಆಟ ಅಂತ ನಾವು ತಿಳ್ಕೊಳ್ಬೇಕಷ್ಟೆ. ಹೀಗೆ ಇದರ ವಿವರಗಳನ್ನ ಮುಂದಿನ ಭಾಗದಲ್ಲಿ ನೋಡೋಣ.